राजाधिराज सद्गुरुनाथ महाराज की जय। श्री गुरुर्ब्रह्मा गुरुर्विष्णू गुरुर्देव महेश्वरा गुरुर्साक्षात् परब्रह्मा तस्मै श्री गुरुवे नमः। गुरुर्साक्षात् परब्रह्मा तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಪುಂಡಲೀಕ ವರದ पार्वती पतेश्वर महादेव राजाधिराज सद्गुरुनाथ महाराज की जय। रघुपति राघव राजा राम पतित पावन सीताराम। पतित पावन सबको सन्मति दे भगवान। रघुपति राजा राम पतित पावन सीताराम। राम 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 श्रोते पुसती कोण ग्रंथ काय बोलिले जी येथ श्रवण केल्याने प्राप्त काय आहे श्रीराम। ग्रंथा नाम दासबोध गुरु शिष्यांच्या संवाद येथ बोलिला विशद भक्ती मार्ग श्रीराम। नवविधा भक्ती आणि ज्ञान बोलिले वैराग्याचे लक्षण बहुधा अध्यात्म निरूपण निरूपिले। भक्तीचे न योगे देव निश्चयी पावती मानव ऐसा अभिप्राव बोलिले ये ग्रंथी। जय जय रघुवीर समर्थ पुंडलीक वरदा पार्वती पतेश्वर राजाधिराज सद्गुरुनाथ महाराज की जय। श्री गुरुदेव ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ
ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರ ಕೃಪೆಯಿಂದ ಸತತವಾಗಿ 30 ವರ್ಷಗಳಿಂದ ಜರುಗುತ್ತಾ ಬಂದಿರುವಂತಹ ಸಪ್ತಾಹದ ಪ್ರಥಮ ದಿನ ಇಂಥ ಒಂದು ಅಪೂರ್ವವಾದ ಪುಣ್ಯಮಯ ಕ್ಷಣಗಳಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರುಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ನಾವೆಲ್ಲರೂ ಭಾಗ್ಯವಂತರು. ಈ ಒಂದು ಕಲ್ಪನಾ ಎಲ್ಲಿ ತನಕ ನಮ್ಮ ಅಂತರಂಗದಾಗಿರ್ತದೆ ಅಲ್ಲಿ ತನಕ ನಮ್ಮಲ್ಲಿ ಭಾವ ತುಂಬಿದ ಭಕ್ತಿ ಅನ್ನುವಂಥದ್ದು ಗಡಿಸ್ತದೆ. ಸದ್ಗುರುವಿನ ಭಕ್ತಿ ಗಡಿಸಬೇಕಾದ್ರೆ ನಾವು ಭಾಗ್ಯವಂತರು. ಯಾಕೆ ಭಾಗ್ಯವಂತರು? ಈಗ ನಾವು ಭಾಗ್ಯವಂತರು ಅಂದರೆ ಎದ್ರ ಸಂಬಂಧ ಭಾಗ್ಯವಂತರು? ಏನು ನಮ್ಮಂತಲ್ಲಿ ಶ್ರೀಮಂತಿಕೆ ಹೆಚ್ಚಾಗ್ಯದಂತ ಭಾಗ್ಯವಂತರು, ಶರೀರ ಸದೃಢ ಆಗ್ಯದಂತ ಭಾಗ್ಯವಂತರು, ಬಹಳಷ್ಟು ಆಯುಷ್ಯದೊಳಗೆ ನಾವು ಬದುಕೇವಂತ ಭಾಗ್ಯವಂತರು, ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅವೋ ಅಂತ ಭಾಗ್ಯವಂತರು, ಸಾಕಷ್ಟು ಆಸ್ತಿ ಗಳಿಸಿನಂತ ಭಾಗ್ಯವಂತರು. ಸಮರ್ಥರಂತಾರ ಇದು ಭಾಗ್ಯವಂತರ ಲಕ್ಷಣ ಅಲ್ಲಂತಾರ ಅವರು. ಭಾಗ್ಯವಂತ ಮನುತಯ ಶರಣಗೇಲೆ ಪಂಢರಿರಾಯ. ಜ್ಞಾನಿಗಳಂತಾರ ಯಾರು ಭಾಗ್ಯವಂತರ ಅಂದ್ರೆ ಯಾರು ಸದ್ಗುರುಗಳಿಗೆ ಶರಣ ಹೋಗ್ಯಾರಲ್ಲ ಅವರು ಒಬ್ಬರು ಭಾಗ್ಯವಂತ. ಏನು? ಯಾರು ಸದ್ಗುರುಗಳಿಗೆ ಅನನ್ಯವಾಗಿ ಶರಣ ಹೋಗ್ಯಾರಲ್ಲ ಅವರು ಭಾಗ್ಯವಂತರು. ಅಂಥ ಭಾಗ್ಯ ನಮ್ಮದು ನಿಮ್ಮದು ಆಗ್ಯದ ಅಂದಾಗ ನಮ್ಮ ಜೀವನ ಎಷ್ಟೊಂದು ಏನಪ್ಪ ಅಂದ್ರೆ ಆನಂದಮಯವಾಗಿ ಇರಬೇಕಾಗಿತ್ತು ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು ನಾವು. ಭಾಗ್ಯವಂತರಾಗಿದ್ದರೂ ಸಹಿತ ಬ್ರಹ್ಮಕಳೆ ನಮ್ಮಲ್ಲಿ ಉತ್ಪನ್ನ ಆಗಲಿಲ್ಲ ಅಂದ್ರೆ, ಅವಕಳ ನಮ್ಮಿಂದ ಹೋಗಲಿಲ್ಲ ಅಂದ್ರೆ, ಪ್ರಪಂಚದ ಆಮೇಲೆ ಆಸಕ್ತಿಯಿಂದ ನಾವು ಹೊರಗೆ ಬರಲಿಲ್ಲ ಅಂದ್ರೆ, ಸದಾ ಗೋಳ್ಯಾಟದ ಜೀವನ ನಮ್ಮದು ಅಂತ ನಮಗೆ ಅನಿಸಿತ್ತು ಅಂದ್ರೆ, ನಿಜವಾಗಿಯೂ ನಮ್ಮ ಸದ್ಗುರುಗಳ ಒಂದು ಸ್ವರೂಪದ ಜ್ಞಾನ ನಮಗೆ ಆಗಿಲ್ಲ. ಆ ಸದ್ಗುರುಗಳ ಒಂದು ನಿಜವಾದ ಸ್ಥಿತಿಯ ಅರಿವು ನಮಗೆ ಆಗಿಲ್ಲ ಅಂತ ತಿಳ್ಕೋಬೋದು. ಎಲ್ಲಿಯವರೆಗೆ ನಮಗೆ ಸದ್ಗುರುಗಳ ಸ್ಥಿತಿಯ ಅರಿವಾಗುವುದಿಲ್ಲ, ಸದ್ಗುರುಗಳ ಮಹತ್ವ ಗೊತ್ತಾಗುವುದಿಲ್ಲ, ಸದ್ಗುರುಗಳು ಅಂದ್ರೆ ಏನು ಅನ್ನುವಂಥದ್ದು ನಮಗೆ ಗೊತ್ತಾಗುವುದಿಲ್ಲ, ಅಲ್ಲಿ ತನಕ ಸದ್ಗುರುಗಳ ಭಕ್ತಿ ನಮ್ಮಿಂದ ಘಡೋಸೋದಿಲ್ಲ. ನಾವು ಮಾಡುವಂಥ ಭಕ್ತಿ ಪರಿಪೂರ್ಣ ಆಗುವುದಿಲ್ಲ. ಭಕ್ತಿ ಅಂದರೆ ಏನು? ಆ ಭಕ್ತನ ನಿಜವಾದ ಲಕ್ಷಣ ಏನು? ಭಕ್ತಿಯೊಳಗೆ 2 ಭಕ್ತಿ ಅವ. ನಾರದರು ಬ್ರಹ್ಮಸೂತ್ರದಾಗ ಹೇಳ್ತಾರೆ, ಒಂದು ಪರಾಭಕ್ತಿ, ಇನ್ನೊಂದು ಗೌಣ ಭಕ್ತಿ. ಗೌಣ ಭಕ್ತಿ ಎಲ್ಲರೂ ಮಾಡ್ತಾರೆ. ಅಂದ್ರೆ ಏನು? ಪ್ರಪಂಚದ ಒಂದು ಸುಖಕ್ಕಾಗಿ, ಪ್ರಪಂಚದ ವಸ್ತು ವಿಷಯಗಳ ಪ್ರಾಪ್ತಿಗಾಗಿ ಭಗವಂತನನ್ನು ಪ್ರೀತಿ ಮಾಡೋದು ಗೌಣ ಭಕ್ತಿ. ಅದು ಅಲ್ಲಿ ಕೊಡ್ತಗೊಳ್ಳೋ ವ್ಯವಹಾರ ಅದ. ಅಲ್ಲಿ ಗೌಣ ಭಕ್ತಿಯೊಳಗೆ ಏನದ? ಗುರುನಾಥ ನಿನ್ನ ಇಷ್ಟು ಭಕ್ತಿ ಮಾಡ್ಲಿಕ್ಕತ್ತನಿ, 30 ವರ್ಷ ಸಪ್ತಾಹ ಮಾಡ್ಲಿಕ್ಕತ್ತನಿ, ಮತ್ತು ನನ್ನ ಮನಸ್ಸಿನ ಇಚ್ಛೆಗಳು ಇನ್ನೂ ಪೂರ್ತಿ ಆಗಿಲ್ಲ, ಮತ್ತು ಅದನ್ನು ಪೂರ್ತಿ ಮಾಡು. ಹಿಂಗೆ ಏನ್ರಿ ಅಕಸ್ಮಾತ್ ಕನಸಿನಾಗ ಸಹಿತ ಕಲ್ಪನಾ ಬಂದರೂ ಸಹಿತ ಅವ ಭಕ್ತ ಅನಿಸುವುದಿಲ್ಲ. ಅವ ಮಾಡೋ ಭಕ್ತಿ ಯಾವುದು? ಗೌಣ ಭಕ್ತಿ. ನಾವು ಯಾವ ಭಕ್ತಿಯನ್ನು ಆರಿಸ್ಕೋಬೇಕಾಗ್ಯದ? ಪರಾಭಕ್ತಿಯನ್ನು ಆರಿಸ್ಕೋಬೇಕಾಗಿದೆ. ಪರಾಭಕ್ತಿ ಅಂದರೆ ಏನು? ಪರಾಭಕ್ತಿಯ ಅರ್ಥ ಅಂದರೆ ಏನು ಅಂದ್ರೆ ಸದ್ಗುರುನಾಥನ ಪ್ರೇಮಕ್ಕಾಗಿ ನಾವು ಪ್ರೇಮ ಮಾಡೋದು. ಗುರುನಾಥನ ಪ್ರೇಮ ಎದಕ್ಕೆ ಮಾಡೋದು? ಸದ್ಗುರುನಾಥ ನಮ್ಮನ್ನು ಪ್ರೇಮ ಮಾಡಬೇಕಂತ ಮಾಡೋದು. ಯಾಕಂದ್ರೆ ಸದ್ಗುರುನಾಥಗೆ ನಾವು ಒಬ್ಬರೇ ಭಕ್ತರಿಲ್ಲ, ಅಸಂಖ್ಯಾತತೆ ಭಕ್ತ ಹೋವುನಿಗೇಲೆ. ಸಮರ್ಥರಂತಾರ ಅಸಂಖ್ಯ ಭಕ್ತರಾಗಿ ಹೋಗ್ಯಾರ. ರಾಮಾನಿನಗ ಅಸಂಖ್ಯಾತತೆ ಭಕ್ತ ಹೋವುನಿಗೇಲೆ ತಿಹಿ ಸಾಧನಾಚೆ ಬಹು ಕಷ್ಟ ಕೇಲೆ. ಬರೇ ಆಗಿ ಹೋಗಿಲ್ಲ,
ಅವರು ನಿನ್ನ ಪ್ರಾಪ್ತಿಗಾಗಿ ಮಾಡಿದಂಥ ಸಾಧನದ ಸಂಬಂಧ ಇಷ್ಟೊಂದು ಶರೀರ ಮನ ಎಲ್ಲ ಪ್ರತಿಯೊಂದು ದಂಡಿಸ್ಯಾರ. ಬಹಳಷ್ಟು ಕಷ್ಟವನ್ನು ನಿನ್ನ ಪ್ರಾಪ್ತಿಗಾಗಿ ಮಾಡಿಕೊಂಡಾರ, ಸಾಧನ ಮಾಡೋದಕ್ಕಾಗಿ ಮಾಡಿಕೊಂಡಾರ. ನವೇ ಕಾರ್ಯಕರ್ತ ಭೂಮಿ ಭಾರಜಾಲು, ನಾ ಏನೂ ಮಾಡಲಿಲ್ಲ ರಾಮ, ನಾ ಏನೂ ಮಾಡಲಿಲ್ಲ ಅಂತ ಅನಾವ್ರು ಯಾರು ವಿಚಾರ ಮಾಡ್ರಿ. ಯಾರಂದ್ರೆ ಸಮರ್ಥ ರಾಮದಾಸ್ ಮಹಾರಾಜರಂತಾರೆ ಇದನ್ನು. ನಾವು ನೀವು ಅಂದ್ರೆ ಏನು ದೊಡ್ಡಾಗದಲ್ಲ, ಅದು ಖರೇನೇ ಅದ. ಸಮರ್ಥರು 8 ವರ್ಷದಾಗ ಜಗತ್ತಿನ ಜೀವಿಗಳ ಉದ್ಧಾರದ ಚಿಂತೆ ಮಾಡುವಂತಹ ನಾರಾಯಣ ಅನ್ನುವಂಥ ಹುಡುಗ ಜಾಂಬ ಗ್ರಾಮದೊಳಗೆ 8 ವರ್ಷದ ಹುಡುಗ ಚಿಂತೆ ಮಾಡ್ಲಿಕ್ಕತ್ತಾನಂತ. ಚಿಂತೆ ಮಾಡಿದಾಗ ಮೋತಿ ಹೆಂಗಾಗ್ತದ ಲಕ್ಷ್ಮಣವ್ರ? ಅವ್ನು ಮೋತಿ ನೋಡಿದ ಯಾಕೋ ಏನು ಚಿಂತೆ ಅದ ನಿನಗೆ, ಇಷ್ಟ್ಯಾಕೆ ಹಿಂಗ್ಯಾಕೆ ಮೋತಿ ಒಂದು ಮನೆ ಮಾಡ್ಕೊಂಡು ಕೂತಿ ಅಂತಂತಾರಿಲ್ಲ. ಹಂಗೆ ಸಮರ್ಥ ರಾಮದಾಸ್ ಮಹಾರಾಜ್ ಅಂದ್ರೇನು ನಾರಾಯಣ ಮೋತಿ ಹಂಗಾಗ್ಯದ. ಆ ಚಿಂತೆಯೊಳಗೆ ಕಬರಾರಿ ಹೋಗಿ ಕತ್ತಲು ಕೋಡ್ಯಾಗ ಹೋಗಿ ಕೂತು ಬಿಟ್ಟಾನ. ತಾಯಿ ರಾಣುಬಾಯಿ ಹುಡುಕ್ಯಾಡ್ಲಿಕ್ಕತ್ತಾಳ, ನಾರಾಯಣ ಎಲ್ಲಿದ್ದಾನ, ನಮ್ಮ ನಾರಾಯಣ ಎಲ್ಲಿದ್ದಾನ ಅಂತೇಳಿ ಹುಡುಕ್ಯಾಡ್ಕೊತ ಚಿಮಣಿ ತೊಗೊಂಡು ಎಲ್ಲ ಕಡೆ ಊರು ಹುಡುಕ್ಯಾಡಿದ್ರು ಸಿಗಲಿಲ್ಲ. ಒಂದು ಕೋಲ್ಯಾಗರೆ ಹೋಗಿ ಈ ಜ್ವಾಳ ಗೀಳ ಹಚ್ಚೋದು, ಆಮೇಲೆ ರಂಜುಣಿಗೆ ಇಟ್ಟಿರ್ತಾರಲ್ಲ ಆ ಕೋಲ್ಯಾಗ ಚಿಮಣಿ ತೊಗೊಂಡು ಹೋಗ್ಯಾಳ. ಹೋಗುವ ಹೊತ್ನ್ಯಾಗ ನಾರಾಯಣನ ಕಾಲ ಆ ರಾಣುಬಾಯಿಗೆ ಕಾಲಿಗೆ ಹತ್ತದ. ಏನು ನಾರಾಯಣ ತೊಡಿ ರಾಣುಬಾಯಿ, ತಾಯಿ ರಾಣುಬಾಯಿ ಕಾಲಿಗೆ ಹತ್ತದ. ಯಾರು ಅಂತಂತಾಳೆ, ಯಾರು ಅಂತಂತ. ಅವ್ವ ಮೀ ಆಹೆ ಅಂತಂತ. ಅವ್ವ ನಾ ಇದ್ದೀನಿ ನಾರೋಬ, ನಿನ್ನ ನಾರೋಬ ನಾ ಇದ್ದೀನಿ. ಅಲ್ಲೋ ನಾರೋಬ ಇಲ್ಯಾಕೆ ಕೂತಿ 2 ದಿವಸದಿಂದ ನೀನು ಹುಡುಕಾಡ್ಲಿಕ್ಕತ್ತೇವು, ನೀ ಸಿಗುವಲ್ಲಾಗಿ ಇಲ್ಯಾಕೆ ಕತ್ತಲು ಕೋಲ್ಯಾಕೆ ಕೂತೀವ ಅಂದ್ರೆ, ಅವ್ವ ನಾನು ಜಗತ್ತಿನ ಚಿಂತೆ ಮಾಡ್ಲಿಕ್ಕತ್ತ. ಆ ಹುಡುಗೇನಂತದ ನಾರಾಯಣ, ಅವ್ವ ನಾ ಜಗತ್ತಿನ ಚಿಂತೆ ಮಾಡ್ಲಿಕ್ಕತ್ತೀನಿ. ರಾಣುಬಾಯಿ ಅಂದರು, ಏನೋ ನಿನಗೇನು ಚಿಂತೆ, 8 ವರ್ಷದ ಹುಡುಗಿತಿ ಚಂದಗೆ ತಿಂದು ಉಂಡು ಆಡಿ ಬೆಳೆಯೋ ಟೈಮ್ದಾಗ ಜಗತ್ತಿನ ಚಿಂತೆ ಮಾಡ್ತಿ ಅಂತೀರ ಅಂದಾಗ, ಅವ್ವ ಜಗತ್ತಿನ ಜೀವಿಗಳೆಲ್ಲ ತಮ್ಮ ಸ್ವರೂಪ ನಾನು ಯಾರು ಅನ್ನುವಂಥ ತಿಳಿಲಾರ್ದ ನಾನು ಕಲ್ಲಪ್ಪ, ಮಲ್ಲಪ್ಪ, ಹನುಮಂತ ಹಿಂಗೇನು ನಮಗಿಟ್ಟು ಹೆಸರುಗಳೇ ತಿಳ್ಕೊಂಡು ನಾನೇ ಶ್ರೇಷ್ಠ ಅಂತ ಲಿಕ್ಕತ್ತಾರೆ. ನಿಜವಾಗಿಯೂ ಅವ್ರು ಯಾರು ಅನ್ನೋದು ಅವ್ರಿಗೆ ಗೊತ್ತಾಗಿಲ್ಲ. ಅದನ್ನು ತಿಳಿಸ್ಬೇಕು ಅನ್ನೋ ಸಂಬಂಧ ತಿಳಿಸಿ, ಮನುಜ ನೀನು ಅಖಿಲ ಭೋಗಾಶ್ರಯಗಳ ಮಿಗಿಲು, ಮನುಜ ನೀನು ಅಖಿಲ ಭೋಗಾಶ್ರಯಗಳ ಮಿಗಿಲು, ನನುಕರಿಸಿ ನೋಡಿ ಮತ್ತಿ ನೆಲದೊಳು ಘನ ದುರಾಸೆಯನ್ನು ಮಾಡಿದೊಡೆ, ನಿನ್ನಂತೆ ಜಡರೆನಿಸುವವರಂತೆ ಭಾವಿಸಿ ನೋಡಲು. ಇಲ್ಲಿ ವಿಚಾರಗಳು ಅದು ಬೇಕು, ಇದು ಬೇಕು, ಕಾರ್ ಬೇಕು, ಸ್ಕೂಟ್ರ್ ಬೇಕು, ಮನಿ ಬೇಕು, ಅದು ಬೇಕು, ಮುಂದೆ ಮನಿ ಮೇಲೆ ಮನಿ ಕಟ್ಟಬೇಕು, ಹೊಲ, ಇವೆಲ್ಲ ಸಣ್ಣ ಸಣ್ಣ ಭೋಗಿಸ್ಲಿಕ್ಕೆ ಬಂದಾವ. ಅಲ್ಲಿನೂ ಅಖಿಲ ಭೋಗಾಶ್ರಯಗಳ ಬ್ರಹ್ಮಾನಂದದ ಒಂದು ಅನುಭೂತಿಯನ್ನು, ಬ್ರಹ್ಮಾನಂದದ ಆನಂದದ ಒಳಗೆ ಇರುವಂಥ ನೀನು ಚೈತನ್ಯ ಸ್ವರೂಪ ಇದ್ದಿ. ಚೈತನ್ಯ ಸ್ವರೂಪ ಚೈತನ್ಯ ರೂಪನಾಗಿರ್ತು ಜಡ ಪಂಚಭೂತ ದೇಹವಿದು ನೀನೆಂಬೆ. ಪೂತ ನಿರ್ಮಲ ನಿಜ ತತ್ವಮಯನಾಗಿ ಸೂತಕಾದಿ ವಿಧಿಗಳ ಪಿಡಿದಿರುಪೆ, ಜೀವನೇ ಅಜ್ಞಾನಿಯಲ್ಲವೇ ನೀನು. ನಿನಗೆ ಸುಜ್ಞಾನಿ ಅಂತಂತಾರ, ನಿನಗೆ ಸುಜ್ಞಾನಿ ಅಂತಾರೆ, ನಮಗೆ ಸುಜ್ಞಾನಿ ಅಂತಾರಲ್ಲ. ಸಮರ್ಥರು ಸಿಕ್ಕರು, ಸಮರ್ಥರು ನಮ್ಮ ಮನೆ ತನಕ ಹುಡುಕಾಡ್ಕೋತ ಬಂದರು. ಹೆಗಲಿಗೆ ಹಸಿಬೆ ಹಾಕ್ಕೊಂಡು ಉಟ್ಟು ಬಟ್ಟಿ ಮೇಲೆ ಇಂಥ ಸಾಲೊಡಿಗೆ 7 ಕುಲಕರ್ಣಿಕೆ ಬಿಟ್ಟು ಬಂದಂತಹ ಸಮರ್ಥರು ನಮ್ಮ ಮನೆಗೆ ನಡ್ಕೋತ ಬಂದರು. ನಾವೇನು ಮಾಡಿರ್ತೀವೋ ಅದರಾಗೆ ತಿಂದು ಸಂತೋಷಪಟ್ಟರು, ನಮಗೆ ಆಧ್ಯಾತ್ಮ ಮಾರ್ಗ ತೋರಿಸಿದ್ರು. ಆದರೂ ಸಹಿತ ನಮ್ಮಲ್ಲಿ ಇನ್ನೂ ಸಹಿತ ಅದ್ರ ಬಗ್ಗೆ ಏನೂ ಇಲ್ಲ. ಇನ್ನು ಪ್ರಪಂಚದ ಮೇಲೆ ಮೋನೇ ಹೋಗಲಿಲ್ಲ. ಹೋಗಿ ಸಮರ್ಥರಿಗೆ ನಾವು ಏನು ಕೇಳಿದೆವು, ಪ್ರಪಂಚದ ವಿಚಾರ ಕೇಳಿದೆವು. ಮಹಾರಾಜರಿದ್ದಾಗ ನಾವು ಹೋಗಿ ಯಾರೇ ಸದ್ಗುರುವಿಗೆ ಹೋಗಿ, ಮಹಾರಾಜರ ನಮಗೆ ಬ್ರಹ್ಮಜ್ಞಾನವನ್ನು ಕೊಡ್ರಿ, ನಮಗೆ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಡ್ರಿ, ನಾನು ಯಾರು ಅನ್ನುವಂಥ ತಿಳಿಸ್ರಿ ಅಂತ ಯಾರಾದರೂ ಕೇಳಿದೇನು? ಕೇಳಿಲ್ಲ ನಾವು.
ನಮ್ಮ ಮಹಾರಾಜರು ಅಂತಿದ್ರು ಹಣಿ ಹಣಿ ಬಡ್ಕೊಳ್ಳೇನಂತಿದ್ರು ಅವರು. ಅಷ್ಟೆಲ್ಲ 700 ಕುಲಕರ್ಣಿಕಿ ಸಂಸಾರ ಉಗುಳಿ ಬಂದನಿ, ಆ ಉಗುಳಿತಲ್ಲಿ ಈ ಮಂದಿ ಬೇಡ್ತಾರ, ಈ ಮಂದಿ ಸುಧಾರಣೆ ಎಂದಾಗುವುದು. ಚಿತ್ತೊಂದೆಯದು ಗುರು ಶಂಭುಲಿಂಗವೆಂದುತ್ತಮ ಶ್ರುತಿ ಸಾರುತ್ತಿರೆ, ಮತ್ತೇನು ಇನ್ನೋರ್ವರೆಂದು ಬರಿದು ಮೋಹಿಸುತ್ತಿರುವೆ ನಾಮರೂಪಾದಿಗಳನ್ನು. ಜೀವನೇ ಅಜ್ಞಾನಿಯಲ್ಲವೇ ನೀನು, ನಿನಗೆ ಸುಜ್ಞಾನಿ ಅಂತಾರನು ಮತ್ತನ್ನೋದು. ನಾವು ಭಯಂಕರ ಜ್ಞಾನಿಗಳು, ನಾವು ಜ್ಞಾನಿಗಳಂತ ತಿಳ್ಕೊಂಡೆವು, ವಾಸ್ತವಿಕವಾಗಿ ನಾವು ಅಜ್ಞಾನಿಗಳೇ ಇದ್ದೇವೆ ಅನ್ನುವಂಥದ್ದು ಗುರ್ತು ಮಾಡಿಕೊಳ್ಳೋ ಸಂಬಂಧ ಸತ್ತಾಕ್ ಬರೋದಿಲ್ಲ. ಇಲ್ಲಿ ಬಂದರೂ ಸಹಿತ ನಮ್ಮ ಅಜ್ಞಾನ ಹೋಗಿಲ್ಲ ಅಂದ್ರೆ ನಮ್ಮ ಪಾಪ ಸಂಸ್ಕಾರ ಎಷ್ಟಿರಬೇಕು ವಿಚಾರ ಮಾಡಿ. ಅಲ್ಲಿಂದ ಖರ್ಚು ಮಾಡಿಕೊಂಡು ಬಂದರೂ ಸಹಿತ, ಸಪ್ತಾಕ್ ಬಂದರೂ ಸಹಿತ ಸಪ್ತಾದ ಒಂದು ಗುರುನಾಥನ ಸ್ಥಾನದ ಇಲ್ಲೇ ಗುರುನಾಥನ ಸ್ಥಾನ ಇದು, ಇಲ್ಲೇ ಗುರುವಿನ ಅಧಿಷ್ಠಾನದ. ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ನಮ್ಮ ಮಹಾರಾಜರು ಇಲ್ಲಿ ಕೂತಾರ. ಬಿಡು, ಇವತ್ತಿನ ದಿವಸ ಪೂಜೆ ಅಂದಾಗ ನಾವು ಆಹ್ವಾನ ಮಾಡಿಕೊಂಡೆವು? ಸಮರ್ಥ ರಾಮದಾಸ್ ಮಹಾರಾಜರು ನಾವು ಆಹ್ವಾನ ಮಾಡಿಕೊಂಡೆವು. ಅವ್ರು ಇಲ್ಲಿದ್ದಾರ. ರಾಮದಾಸ್ ಮಹಾರಾಜರಿದ್ದಾರೆ ಅಂದ್ರೆ ಅವರ ಪಟ್ಟದ ಶಿಷ್ಯ ಕಲ್ಯಾಣಿ ಇದ್ದಾರ. ಹಿಂಚಗಿರಿ ಸಂಪ್ರದಾಯದ ಎಲ್ಲ ಸದ್ಗುರುಗಳ ಉಪಸ್ಥಿತಿ ಇಲ್ಲಿ ಅದ. ಇಷ್ಟಿದ್ರೂ ಸಹಿತ ನೀನು ಪ್ರವಚನ ನಡೆದ ಕೂಡಲೇ ಎದ್ದು ಹೋಗೋದು, ಆಕಳಿಸೋದು, ಬ್ಯಾಸರಿಕೆ ಮಾಡ್ಕೋದು, ಯಾವಾಗ ಮುಗಿಸ್ತಾರ ಅನ್ನೋದು, ಇವೆಲ್ಲ ನಿನ್ನ ಕಲ್ಪನಾ ಇನ್ನೂ ತನಕ ಬರ್ಲಿಕ್ಕತ್ತಾವಂತಂದಾಗ ನೀನು ಉದ್ಧಾರ ಆಗೋದು ಯಾವಾಗ? ಹಂಗಾರ ಬೇಕಲ್ಲ, ಉದ್ಧಾರ ಆಗಲಿಕ್ಕೆ ಒಂದು ಸಮಯ ಬೇಕಲ್ಲ. ಸಮರ್ಥರು ಕೇವಲ 1919ನೇ ಇಸ್ವಿ ಒಳಗೆ ಸದ್ಗುರು ಸಮರ್ಥ ರಾಮಚಂದ್ರರಾವ್ ಮಹಾರಾಜರಿಂದ ಉಪದೇಶ ತಗೊಂಡ್ರು. 16 19 ಲಗ್ನ ಆಯ್ತು. 1940ನೇ ಇಸ್ವಿ ಒಳಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಶರಣರ. ನಮ್ಗೆ ಭಾಳ ಸಂತೋಷ ಅನ್ನಿಸ್ತದೆ. ಇವತ್ತು ಶಾಸ್ತ್ರಿಗಳು ಬಂದದ್ದು ನಾನು ಹುಯಿನಿಪ್ರಿಗೆ ಕಂಟ್ರೋಲ್ ಇದ್ದಾಗ ಅವ್ರು ನಮ್ಮ ಭೇಟಿ ಆಗಲಿಲ್ಲ, ಅವಾಗ ಇದ್ದಿದ್ದಿಲ್ಲ ಅಂತ ಈ ಕಡೆ ಅವರು. ಏನು ಭಾಳ ಭಾಳ ಸುಂದರವಾದಂತಹ ಸ್ವಲ್ಪ ಸಮಯದೊಳಗೆ ಸದ್ಗುರುಗಳ ಬಗ್ಗೆ ಅವ್ರ ಇತಿಹಾಸ ತಿಳ್ಕೊಂಡಾರ ಅಂದ್ರೆ ಅವ್ರು ಎಷ್ಟು ಚತುರರಿರ್ಬೇಕಂತ ವಿಚಾರ ಮಾಡಿದ್ರು. ಮನ್ಯಾಗ ಎಲ್ಲರ ಮನ್ಯಾಗೂ ಚೈತನ್ಯ ಧಾರೆ ಗ್ರಂಥವ. ಏನು ಒಬ್ಬರು ಬಂದು ಕೂತು ನಮ್ಮ ಮಹಾರಾಜರ ಚರಿತ್ರೆ ಬಗ್ಗೆ ಹೇಳ್ರು. ಓದೇ ಇಲ್ಲ. ಮಹಾರಾಜರು ಅವರ ಜೀವನವನ್ನು ಅವಲೋಕನ ಮಾಡಲಾರ್ದ ನಮಗೆ ಭಕ್ತಿ, ಜ್ಞಾನ, ವೈರಾಗ್ಯ ಈ 3 ಪ್ರಾಪ್ತಿ ಹೆಂಗಾಗ್ತಾವ? ಮಹಾರಾಜರ ಜೀವನ ಚರಿತ್ರೆ ಎದಕ್ಕೆ ರಚನೆ ಮಾಡೋದು? ತೆಗೆದು ಮನೆಯಾಗಿಡೋ ಸಂಬಂಧ ಅಲ್ಲ, ಪೂಜಾ ಮಾಡೋ ಸಂಬಂಧ ಅಲ್ಲ, ಅವರ ಜೀವನವನ್ನು ಅವಲೋಕನ ಮಾಡೋದು. ಬರೇ ಅವಲೋಕನ ಅಲ್ಲ, ಸೂಕ್ಷ್ಮ ದೃಷ್ಟಿಯಿಂದ ಅವಲೋಕನ ಮಾಡೋದು. ಮಹಾತ್ಮರ ಜೀವನ ನಮ್ಮಂತೆ ಜಡ ಇರುವುದಿಲ್ಲ, ಸೂಕ್ಷ್ಮ ಇರ್ತದೆ. ಅಂಥ ಸೂಕ್ಷ್ಮವಾದಂಥ ಅವರ ಜೀವನದ ಪರಿಯನ್ನು ನಾವು ನೋಡಿಬಿಟ್ಟೇವಂದ್ರೆ ಕಲ್ಪನಾ ಮಾಡಿಕೊಂಡ್ರೆ ಅನ್ನಿಸ್ತದ ಅವರಂತಲ್ಲಿ ಭಕ್ತಿ ಹೆಂಗಿತ್ತು. ಸದ್ಗುರುಗಳ ಮ್ಯಾಲಿನ ಭಕ್ತಿ ನಮ್ಮ ಮಹಾರಾಜರ ನೋಡಿ ಕಲಿಬೇಕು. ಭಕ್ತಿಯೋಳು ತುಕಾರಾಮ ನಮ್ಮ ಸುಧೀರ್ ರಚನೆ ಮಾಡಲ್ಲ. ಭಕ್ತಿಯೋಳು ತುಕಾರಾಮ. ಮಹಾರಾಜರ ಭಕ್ತಿ ಹೆಂಗಿದ್ರೆ ಅಂದ್ರೆ ನಮ್ಮ ಮಹಾರಾಜರು ಹೆಂಗಂದ್ರೆ ತುಕಾರಾಮನಂತ ಭಕ್ತಿ. ಏನೂ ನೋಡಲಿಲ್ಲ ತುಕಾರಾಮ್ ಮಹಾರಾಜರು. ಏನು ನೋಡಿದ್ರು? ಮನ್ಯಾಗ ಉಪವಾಸ ಇದ್ದದ್ದು ನೋಡಲಿಲ್ಲ, ವನವಾಸ ಇದ್ದದ್ದು ನೋಡಲಿಲ್ಲ. ಪಾಂಡುರಂಗನ ಧ್ಯಾನದೊಳಗೆ ಜಾಗೃತಿ ಸ್ವಪ್ನಿ ಪಾಂಡುರಂಗ ಪಡಿಲೆಯ ಒಳನ ಇಂದ್ರಿಯಾಸಕಳ. ತುಕಾರಾಮ್ ಮಹಾರಾಜರು ಅಂತಾರ, ನನ್ನ ಎಲ್ಲ ಇಂದ್ರಿಯಗಳಿಗೆ ಚಟ ಬಿದ್ದು ಬಿಟ್ಟದ. ಏನು ಪಾಂಡುರಂಗ ಅನ್ನುವಂಥದ್ದು ಯಾವ ಜಾಗದಾಗ ಅನ್ನಬಾರ್ದು ಆ ಜಾಗದಾಗ ಸಹಿತ ಪಾಂಡುರಂಗನ ಹೆಸರು ಬರ್ಲಿಕ್ಕತ್ತದ. ತಿಳಿದವ್ರು ಅಂದ್ರಂತ, ಏನು ತುಕಾರಾಮ ಈ ಜಾಗದಾಗರೆ ಅನ್ನೋದು ಬಿಡು ಅಂದ್ರೆ ನಾ ಏನು ಮಾಡಲಿ ಅಂದು ನನಗೆ ಚಟ ಬಿದ್ದದ. ಜಾಗೃತಿ ಸ್ವಪ್ನ ಪಾಂಡುರಂಗ, ಪಾಂಡುರಂಗ ಧ್ಯಾನಿ, ಪಾಂಡುರಂಗ ಮಣಿ, ಜಾಗೃತಿ ಸ್ವಪ್ನಿ ಪಾಂಡುರಂಗ. ಹಿಂಗ ನಮ್ಮ ಮಹಾರಾಜ ರಾಮಚಂದ್ರರಾವ್ ಮಹಾರಾಜರಿಂದ ಉಪದೇಶ ತಗೊಂಡ ಮೇಲೆ ಸದಾ ಮಹಾರಾಜರ ಚಿಂತನ, ಸದಾ ರಾಮಚಂದ್ರರಾವ್ ಮಹಾರಾಜರ ದರ್ಶನ ಆಗಬೇಕು, ಸ್ಪರ್ಶನ ಆಗಬೇಕು, ಸಂಭಾಷಣೆ ಆಗಬೇಕು. ಮಹಾರಾಜರು ಎಂದು ಭೇಟಿ ಆಗ್ತಾರ, ಎಲ್ಲಿ ಬಂದಾರ,
ಅಲ್ಲಿ ಹೋಗಬೇಕು. ಅದು ಎಂಥ ವಿಕಟ ಪರಿಸ್ಥಿತಿ ಅಂದರೆ ಇವ್ರ ಮನೆಯೊಳಗೆ ಇವ್ರ ಕಾಕ ಯಾರವ್ರ ಹೆಸರ ಮಾರ್ತಂಡಲ್ಲ, ಹಾಂ, ಅವರೆಲ್ಲ ಆಗ ಹೇಳಿದ್ರಲ್ಲ ಕೋರ್ಟಿಂದ ದೃಷ್ಟಾಂತ ಹೇಳಿದ್ರು ನೋಡೋರು. ಇವರು ಆ ಕೋರ್ಟಿನ ದೃಷ್ಟಾಂತ ನಮ್ಮ ಮಹಾರಾಜರ ಪರ್ಸನಲ್ ಡೈರಿ ಒಳಗೆ ಬರ್ದಾರೆ. ನಮ್ಮ ಮಹಾರಾಜರ ಪರ್ಸನಲ್ ಡೈರಿ ಒಳಗೆ ಇವ್ರು ಹೇಳಿದಂಥ ದೃಷ್ಟಾಂತ ಬರ್ದಾರೆ. ಅವ ಕೋರ್ಟ ಕಚೇರಿ ಅಡ್ಡಾಡವ, ಎಲ್ಲರ ಸತ್ತಾಕ್ ಹೋಗ್ತಂದ್ರೆ ಅಡ್ಡ ಹಾಕವ. ಎಲ್ಲಿ ನನಗೆ ದತ್ತಕ್ಕೆ ಮಗ ಇವ, ನನ್ನ ಮಗ ಎಲ್ಲಿ ಇವ ಪ್ರಪಂಚ ಬಿಟ್ಟು ಹೋಗ್ತಾನೋ ಇವಾಗೂ ಕೋರ್ಟಿಂದು ಅದು ಎಲ್ಲ ಕಲಿಸ್ಬೇಕಂತ ಅವನದು ಗುರಿ. ಇವರು ಮಹಾರಾಜರು ಯಾವಾಗ ಬರ್ತಾರ, ಎಲ್ಲಿ ಸಿಂದಗಿಗೆ ಬಂದಾರೋ, ಎಲ್ಲಿ ಹಿಪ್ಪರಿಗಿಗೆ ಬಂದಾರೋ, ಎಲ್ಲಿ ಬಂದಾರೋ ಅಂತೇಳಿ ಹುಡುಕ್ಯಾಡಿ ಮಹಾರಾಜರ ದರ್ಶನಕ್ಕೆ ಹೋಗ್ತಿದ್ರು ನಮ್ಮ ಮಹಾರಾಜರು. ಅಂಥ ಒಂದು ಸದ್ಗುರುಗಳ ದರ್ಶನದ ಹಂಬಲ ನಮ್ಮ ಆಗ್ಯದ. ನಂಗಾರ ಇದನ್ನು ಅವಲೋಕನ ಮಾಡ್ಕೋಬೇಕು. ಗುರುನಾಥನ ದರ್ಶನದ ಹಂಬಲ ಆಗ್ಯದನು. ಹಂಗಾರೆ ಎಷ್ಟು ಸರಿ ನಾವು ಕ್ಷೇತ್ರ ಕುಬಕಡ್ಡಿ ಒಳಗೆ ನಮ್ಮ ಮಹಾರಾಜರು ಇದ್ದಾರೆ. ವೃಂದಾವನಗಳವ ಅವರ ಅಸ್ತಿತ್ವ ಅಲ್ಲದ, ಅಸ್ಥಿ ಸ್ಥಾಪನಾ ಮಾಡ್ಯದ. ಇಬ್ಬರು ಮಹಾರಾಜರು ಅಲ್ಲಿ ಇದ್ದಾರೆ. ಆ ಮಹಾರಾಜರ ದರ್ಶನಕ್ಕೆ ಹೋಗ್ಬೇಕಂತ ತವಕಾಗ್ಯದನು ಇಲ್ಲ. ಸಪ್ತಾಹ ಬಂದ್ರೆ ಮಾತ್ರ ಕುಬಕಡ್ಡಿಗೆ ಹೋಗ್ತೇವೆ ಹೊರತಾಗಿ ನಾವು ಅಕಸ್ಮಾತ್ ಹೋಗಿದ್ದೆ ದರ್ಶನ ತಗೋಬೇಕು, ಒಂದು ತಾಸು ಕೂತು ಹೋಗಿ ಅವ್ರು ವೃಂದಾವನ ಕೂತು ಧ್ಯಾನ ಮಾಡಬೇಕು ಅಂತ ಅನಿಸೋದನು. ಮತ್ತು ಹಂಗಾರೆ ಹೆಂಗಾಗೋದು, ನಮಗೆ ಮುಖ್ಯ ಹೆಂಗಾಗ್ತದೆ ನಮ್ಮ ಮಹಾರಾಜರ ಪ್ರಾಪ್ತಿ. ಇದಕ್ಕೆ ಮಹಾರಾಜರ ಮೇಲೆ ಪ್ರೇಮ ಅದ ಅಂತ ಏನನ್ನೋದು. ಅದೇ ಹೇಳ್ತಿತ್ತವ್ರ ಮನೆಗೆ ಹೋದಂದ್ರೆ 15 ದಿವ್ಸನಾಗ ಹುಚ್ಚ ಹಿಡ್ದಂಗೆ ಮಾಡ್ಕೋತದ ಮನುಷ್ಯ. ಏನೂ ಇಲ್ಲ. ಅನ್ಯರಲ್ಲಿ ಜನಿಸಿರ್ತ ಅಂಗನೆಯ ಕರೆ ತಂದು ತನ್ನ ಮನೆಯೊಳಗ ಧಾಂಗಿ ಅರಿಸಿ ಭಿನ್ನವಿಲ್ಲದರ್ಥ ದೇಹವನ್ನು ಕೊಟ್ಟು ಚೆನ್ನಿಗ ಹಸುವಳಿಯೇ ನೋಡಲಂಜುವಳು ಆರು ಹಿತವರು ನಿನಗೆ ಈ ಮೂವರೊಳಗೆ. ಪುರಂದರದಾಸರಂತಾರೆ, ಧರಣಿಯೇ, ನಾರಿಯೇ, ಧನದ ಬಯಸಿರಿಯೇ, ಇವ್ರು ಯಾರೂ ಹಿತದವ್ರು ಇಲ್ಲೇ ಕರೆ, ಆದರೂ ಹುಚ್ಚಿಡ್ಕೋತದ. ಅನಿಮಿತ್ಯ ಬಾಂಧವನಾಗಿ ನಮ್ಮ ಮನೆ ತನಕ ಬಂದ ನನ್ನ ಗುರುನಾಥ. ನಮ್ಮ ಗುರುನಾಥ ನಮ್ಮ ಮನೆ ತನಕ ಅನಿಮಿತ್ಯ ಬಾಂಧವ, ಯಾವ ಬಾಂಧವನೇ ಇಲ್ಲ ನಮಗೆ. ನಾವಿರುವುದು ಕುಬಕಡ್ಡಿ, ನಾವಿರುವುದು ಅಥಾಲಟ್ಟಿ, ನಾವಿರುವುದು ಅಕ್ಕಡಿ ಭಾಗಕ್ಕಿದ್ದವರು. ರಂಗರಾವ್ ಮಹಾರಾಜರು ಅವರಲ್ಲಿ ಸಾಲವಾಡಿಗಳು ಹುಟ್ಟ್ಯಾರ ಬೆಳೆದಾರೆ ಯಾರಿಗೆ ಗೊತ್ತಿತ್ತು? ಯಾರು ವಿಚಾರ ಮಾಡಿದ್ರು ಇಂಥ ಒಂದು ವೈರಾಗ್ಯಶೀಲ ಮಹಾತ್ಮ ಇಲ್ಲಿ ಏನಪ್ಪ ಅಂದ್ರೆ ಅವತಾರ ತೊಟ್ಕೊಂಡು ಬಂದ ಅನ್ನೋದು ಯಾರಿಗೆ ಗೊತ್ತಿತ್ತು? ಖರೆ ಮಹಾರಾಜರು ನಮ್ಮನೆ ತನಕ ಹುಡುಕಾಡ್ಕೊತ ಯಾಕೆ ಬಂದರು ವಿಚಾರ ಮಾಡಲಿಲ್ಲ. ಬಂದು ಅಷ್ಟೇ ಮಾಡಲಿಲ್ಲ, ತಮ್ಮ ಸ್ವರೂಪನೇ ಆಗಿರುವಂತಹ ಸಬೀಜನಾಮ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ನಾಮವನ್ನು ನಮ್ಮ ಶ್ವಾಸದೊಳಗೆ ಒಣಿಸಿ ಉಪದೇಶ ಕೊಟ್ಟರು. ಕಲ್ಪನಾ ಮಾಡ್ಕೋಬೇಕು, ಎಷ್ಟು ವರ್ಷ ಹೋದರೂ ಸಹಿತ ಇವೆಲ್ಲ ಅರ್ಥ ಆಗಲಿಕ್ಕಂದ್ರೆ ಪರಮಾರ್ಥ ಹೆಂಗಾಗ್ತದೆ? ನಾವು ಪರಮಾರ್ಥಿಗಳು ಅಂತ ಹೇಳಿದ್ರೆ ಏನಾಗ್ತದೆ? 4 ಹಾಡ ಹಾಡಿದ್ರೆ ಮಹಾರಾಜರು ಸಂತೋಷಗೊಳ್ತಾರ. ನಮ್ಮ ಮಹಾರಾಜರು ಅಂತಿದ್ರು, ನಾವು 4 ಹಾಡ ಹಾಡಿದ್ರು ಬಿಡು ಅಲ್ಲಕ್ಕ. ನಮ್ಮ ಮನ್ಯಾಗ ನಮ್ಮ ಗುರಾಣ ಒಂದು ಗ್ರಾಮೋಫೋನ್ ತಂದಿದ್ದ. ಗ್ರಾಮೋಫೋನ್ ಅಂತಿತ್ತು ನೋಡ್ರಿ, ಮೊದಲು ಹ್ಯಾಂಡಲ್ ಹಾಕೋದು. ಮಮದಾಪುರದಿಂದ ತಂದಿದ್ದ. ಅದ್ರಾಗ ಪ್ಲೇಟ್ಗಳಿದ್ದು, ಅದ್ರಾಗ ಏನಂದ್ರೆ ಪುರಂದರದಾಸರು ಪದಗಳು ಅದು ಇದ್ದು. ನಾ ಏನು ಮಾಡಿದ್ನೆ, ಮಹಾರಾಜರ ಗುರಾಣ್ ನಿಂತ ತಂದಾನ್ರಿ, ಹಾಡ ಕೇಳಾಕಂತ್ರಿ ಅಂತ ಅನ್ಕೊಳ್ಳಿ, ತೊಗೊಂಡು ಬರೋನು ಅಂತಂದರು. ಹೋಗಿ ಮನೆಯಿಂದ ತೊಗೊಂಡು ಬಂದು ಮಠದಾಗ ಅವ್ರ ಮುಂದೆ ನಿಂತ. ಅದು ಹೆಂಗಿತ್ತಂದ್ರೆ, ಅದು ಹಳೆ ಗ್ರಾಮೋಫೋನ. ಅದನ್ನು ಹಾಕಿ ತಿರುಗಿದ ಕೂಡಲೇ ಅದ್ರಾಗ ಏನಿತ್ತು, ದೇವ ಬಂದ ನಮ್ಮ ಸ್ವಾಮಿ ಬಂದಾನು, ದೇವರ ದೇವ ಶಿಖಾಮಣಿ ಬಂದಾನು, ದೇವ ಬಂದ ನಮ್ಮ ಸ್ವಾಮಿ ಬಂದಾನು, ದೇವರ ದೇವ ಶಿಖಾಮಣಿ ಬಂದಾನು, ದೇವ ಉರಗಚಯನ ಬಂದ ಗರುಡ ಗಮನ ಬಂದ, ಉರಗಚಯನ ಬಂದ ಗರುಡ ಗಮನ ಬಂದ, ನರಗೊಲಿದವ ನಾರಾಯಣ ಬಂದನು, ನರಗೊಲಿದವ ನಾರಾಯಣ ಬಂದನು, ದೇವ ಬಂದ
ಮೊದಲಕ್ಕೆ ಅದು ಏನು ಹ್ಯಾಂಡಲ್ ಹಾಕಿದ್ರೆ ಮುಗಿತದ್ರದ್ದು ಅದು ಕಡಿಮೆ ಆದ ಕೂಡಲೇ ಹೆಂಗೆ ಮಾಡ್ತಿತ್ರ ಅದು ದೇವ ಬಂದ ನಮ್ಮ ದೇವ ಬಂದ ಮತ್ ಹಾಕುದು ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಗೆ ಮುಖ ಪುರಂದರ ವಿಠಲ ಬಂದನು ನಗೆ ಮುಖ ಪುರಂದರ ವಿಠಲ ಬಂದನು ದೇವ ಬಂದ 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 ದೇವ ಬಂದ ದೇವ ಬಂದ ದೇವ ಬಂದ ಮಹಾರಾಜರು ಅಗದಿ ಸಂತೋಷ ಪಡ್ತಿದ್ರು. ಸಾಕಪ್ಪ ವೈನ ಭೀಮಸೇನ್ ಜೋಶಿ ಅವ್ರು ಹಾಡಿದ ಪದಗಳಿಗೆ ಸಹಿತ ಭಾಳ ಕೇಳ್ತಿದ್ದಿಲ್ಲ ಅವರು. ಎಲ್ಲನೂ ಒಂದು ಲಿಮಿಟ್ ಅದ. ಸಂಗೀತ ಅಂದ್ರೆ ಏನು, ರಾಗ ಮಾಡೋದು ಅಂದ್ರೆ ಏನು, ಇಷ್ಟಿರ್ತದೆ. ಗೋಡ ತುಜೆ ರೂಪ ಗೋಡ ತುಜೆ ನಾಮ, ಇದನ್ನ ಒಂದು 5 ನಿಮಿಷ ಮಾಡ್ಕೊತ ಕೂತ್ರ ಅದ್ರಾಗ ಏನು ರುಚಿ ಅದ. ಹಿಂಗೆ ಸಂಗೀತದೊಳಗೆ ಪದದ ಅರ್ಥ ಏನಾಗಿಬಿಟ್ಟದ ಅಂದ್ರೆ ಅದ್ರಾಗ ಹೋಗಿಬಿಟ್ಟದ. ಏನು ಹಿಂಗೆ ಕೆಲವೊಂದನ್ನು ನಾವು ಎಲ್ಲೆಲ್ಲ ಎದಕ್ಕಾಗಿ ಬಿಟ್ಟೆವು. ನಮಗನ್ನಿಸ್ತದ ನಾವು ಭಾಳ ರಾಗ ಮಾಡಿದರೆ ಸಮರ್ಥರು ಸಂತೋಷ ಹೋಗ್ತಾರೆ. ಅವ್ರ ಮುಂದೆ ನಾರದ ತುಂಬರ ರಾಗ ಮಾಡಿ ಕೂತಾರಲ್ಲಿ. ಸದ್ಗುರುನಾಥನ ಮುಂದೆ ರಾಗ ಮಾಡಿ ಸಂತೋಷ ಪಡಿಸ್ಬೇಕಂತ ನಾರದರು, ತುಂಬರರು, ಗಂಧರ್ವರು ಇವರೆಲ್ಲರೂ ಏನು ಮಾಡ್ಲಿಕ್ಕತ್ತಾರ, ಗುರುನಾಥನ ಮುಂದೆ ಒಂದು ಚಾನ್ಸ್ ಸಿಕ್ಕರೆ ಸಾಕು ಅಂತಂತಿರ್ತಾರೆ. ಅಂಥದ್ದು ನಮ್ಮ ರಾಗ ಏನದು ಆಗಬೇಕು ಹೇಳ, ಹೌದಲ್ರಿ? ಅಂಥ ಸದ್ಗುರುನಾಥನನ್ನು ಒಲಿಸುವ ಪರಿ ನಮಗೆ ಗೊತ್ತಾತಂದ್ರೆ ನಮ್ಮ ಭಕ್ತಿ ಸಫಲ ಆಗ್ತದೆ. ಆವಾಗ ಅನ್ನಿಸ್ತದೆ ನಾವು ಭಾಗ್ಯವಂತರಲ್ಲಪ್ಪ. ಯಾಕಂದ್ರೆ ಯಾವಾಗ ಭಾಗ್ಯವಂತರು ಅನ್ನಿಸ್ತಂದ್ರೆ ಯಾವಾಗ ಬ್ರಹ್ಮಾನಂದದ ಒಂದು ಆನಂದ ನಮ್ಮ ಅಂತರಂಗದೊಳಗೆ ಬಿಂಬಿಸ್ತದಲ್ಲ, ಆವಾಗ ನಾವು ಭಾಗ್ಯವಂತರು ಅಂತ ಅನಿಸ್ತದೆ. ಸಮರ್ಥರಂದ್ರು झाले ಸಾಧನಾಚೆ ಫಲ, ಸಂಸಾರ झाला ಸಫಲ, ನಿರ್ಗುಣ ಬ್ರಹ್ಮತೆ ನಿಶ್ಚಳ ಅಂತರಿ ಬಿಂಬಿಲೆ. ನನ್ನ ಅಂತರಂಗದೊಳಗೆ ಆಗ ನಿರ್ಗುಣ ಪರಬ್ರಹ್ಮ ಬಿಂಬಿಸಿದ ನಾನು ಭಾಗ್ಯವಂತ, ನನ್ನ ಸಂಸಾರ ಸಫಲ ಆಯ್ತು. ಹಂಗೆ ನಮ್ಮ ಭಕ್ತಿಯ ಮಾರ್ಗ ಸಫಲ ಆಗಬೇಕಾಗಿತ್ತಂದ್ರೆ, ಭಗವಂತನ ಪ್ರಾಪ್ತಿ ಆಗಬೇಕಾಗಿತ್ತಂದ್ರೆ ಮುಖ್ಯ ಭಕ್ತಿ ಚ ನಿಶ್ಚಯ. ಮುಖ್ಯ ಭಕ್ತಿ ಭಗವಂತಗೆ ಯಾವ ಭಕ್ತಿ ಸೇರ್ತದೆ ಅನ್ನುವಂಥ ಮಾತ ಸಮರ್ಥರ ದಾಸೋಹ ಹೇಳ್ತಾರೆ. ದೇವ ಮಂಜೆ ಆಪುಲೆ ಪ್ರಾಣ. ಸದ್ಗುರುನಾಥ ಅಂದರೆ ನನ್ನ ಪ್ರಾಣ, ಪ್ರಾಣಾಸಿ ನ ಕರಾವೆ ನಿರ್ಮಾಣ. ನಮ್ಮ ಪ್ರಾಣವನ್ನು ಎಷ್ಟು ಪ್ರೇಮ ಮಾಡ್ತೇವಲ್ಲ ಅದಕ್ಕಿಂತ ಹೆಚ್ಚಿಗೆ ನಾವು ಸದ್ಗುರುನಾಥನನ್ನು ಪ್ರೇಮ ಮಾಡಿದ್ದೀವಿ ಅಂದ್ರೆ ಮಾತ್ರ ಮಹಾರಾಜರಿಗೆ ಸಂತೋಷ ಆಗ್ತದೆ. ಅಂಥದ್ದು ಒಂದು ಏನಪ್ಪ ಅಂದರೆ ವಿಚಾರಗಳು ಈ 3 ದಿವಸ ಇಲ್ಲಿ ಸಪ್ತಾಹದೊಳಗೆ ಚಿಂತನೆ ಆಗ್ತದೆ. ನಾವು ನೀವುಗಳು ಸಪ್ತಾಹಗಳು ರಗಡೆ ಮಾಡಿದೆವು. ಸಪ್ತಾಹದೊಳಗೆ ಏನು ಆನಂದ ತೊಗೋಬೇಕಾಗಿತ್ತು ಅಂದ್ರೆ ನಮ್ಮ ಪ್ರಜ್ಞೆಯನ್ನು ಜಾಗೃತಿ ಮಾಡ್ಕೋಬೇಕು. ಸಾತಾರ್ಕರ್ ಮಹಾರಾಜರು ಒಂದು ದೃಷ್ಟಾಂತ ಹೇಳ್ತಿದ್ರು. ಆ ಲೋಲಕ್ಕದ ಗಡಿಯಾಡಿದ್ದು ನೋಡ್ರಿ, ಟಿಕ್ 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 ಅಂತ. ಒಂದು ದಿವ್ಸ ಕೂತಿದ್ರಂತ ಇವರು, ಹಿಂಗ್ಯಾಕೆ ತಿರುಗ್ಲಿಕ್ಕತ್ತದು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಟಿಕ್ 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 ಅದ್ರ ದೃಷ್ಟಾಂತ ಹೇಳ್ತಿದ್ರು ಅವರು. ಟಿಕ್ 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 ಇತ್ತು ನೋಡ್ರಿ. ಅದು ಯಾಕೋ ಹಿಂಗ್ಯಾಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ತಿರುಗಾಡ್ಲಿಕ್ಕತ್ತಿ ಅಂತ ಅವು ಲೋಲಕಕ್ಕೆ ಹೇಳ್ದಂತ. ಅದು ನಮ್ಮ ದಂದಾನೇ ಅದ ಅಂತ, ಅದು ನಮ್ಮ ದಂದಾನೇ ಅದ ನಮ್ದು. ಆ ಕಡೆಯಿಂದ ಆ ಸತ್ತ ಸಾಲೊಡಿಗೆ ಸತ್ತ, ಅದಕ್ಕೆ ಹೋಗಿ ಕಡೆಗೆ ಸತ್ತ, ಹೋಗಿ ಕುಂಕಡಿ ಸತ್ತ, ಕುಂಕಡಿ ಸತ್ತ, ಅದಕ್ಕೆ ಜನವಾಡ ಸತ್ತ. ಟಿಕ್ 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 ನಮ್ಮ ದಂಧ ಅದ ಅದು, ಸತ್ತಾಕೆ ಹೋಗೋದು. ಒಂದು ಹೌದಪ್ಪ ಸತ್ತಾಕಿ ಸಪ್ತ ಅಡ್ಡಾಡ್ಲಿಕ್ಕತ್ತಿ ಟಿಕ್ ಟಿಕ್ ಅಂತೇಳಿ ಅದು ಲೋಲಕ್ಕೆ ಹೇಳಿ ಈಗ ಅಡ್ಡಾಡ್ಲಿಕ್ಕತ್ತೀನಿ. ಯಾವ ಟೈಮ್ ಎಷ್ಟಾಗಿದೆ ಗೊತ್ತಾಗಿದೆ ನಮಗೇನು ಗೊತ್ತದ, ನಮ್ಮ ಟೈಮ್ನಾಗ ಗೊತ್ತಿಲ್ಲ. ಮತ್ತು ಎಷ್ಟು ಸತ್ತಾಗಿ ತಿರುಗಾಡಿದ್ರು ಸಹಿತ ನಿನಗೆ ಆಯುಷ್ಯನೇ ಹೋಯ್ತು, ಸಮಯ ಎಷ್ಟು ಹೋಗ್ಯದ ಅನ್ನೋದು ಗೊತ್ತೇ ಆಗಲಿಲ್ಲ. ಭಾಳ ಸತ್ತ ಅಡ್ಡಾಡಿದ್ನಿ ಅಂತೇಳಿ ಅದೇನಂತಲ್ಲ ಅಭಿಮಾನ ಪಟ್ಕೊಂಡು ಕೂಡಬೇಡ. ಸತ್ತಾದಾಗ ಹೋಗಿ ಸತ್ತದ್ರಾಗಿನ ಆನಂದವನ್ನು ಹೆಂಗೆ ತಗೋ ಅಂದ್ರೆ
ಪ್ರತಿಯೊಬ್ಬರ ಮುಖದಿಂದ ಬರುವಂಥ ಮಾತುಗಳು, ಪ್ರತಿಯೊಬ್ಬರ ಮುಖದಿಂದ ಬರುವಂಥ ಏನು ಒಂದು ಜ್ಞಾನದ ವಿಚಾರಗಳಾಗಲಿ, ಸೇವಾದ ದೃಷ್ಟಿ, ಇಲ್ಲಿ ಬಂದು ಎಲ್ಲರೂ ಏನಪ್ಪ ಲಕ್ಷ್ಮಣವ್ರ ಮನ್ಯಾಗ ಸತ್ತಾದ ಅಂದ್ರೆ ಅವ್ರ ಮಂದಿನೇ ಮಾಡಬೇಕಂತ ಕೂಡಬೇಡ್ರಿ. ಬಂದವ್ರು ಎಲ್ಲರೂ ಇಲ್ಲಿ ಸೇವಾ ನಡೆಸಿ ಏನು ಕಡಿಮೆ ಬಿರ್ತದ ಅದೆಲ್ಲ ನೀವು ಮಾಡಿರಿ. ಏನು ಇರ್ಲಿಕ್ಕಂದ್ರೆ ತೊಗೊಂಡು ಬರ್ರಿ, ಕಸ ಹುಡುಗ್ರಿ, ಹಾಸಿಗೆ ಹಾಸ್ರಿ, ಬಡಿಸ್ರಿ. ಎಲ್ಲ ಈ ಸೇವಾ ಮಾಡೋದು ಸದ್ಗುರುಗಳು ನೋಡ್ತಿರ್ತಾರೆ. ಹಂಗೆ 3 ದಿವಸ ಸೇವಾ ಮಾಡಿ ಸದ್ಗುರುಗಳಿಗೆ ಸಂತೋಷಕ್ಕೆ ಪಾತ್ರ ಆಗೋಣ. ಈ ದಾಸೋಹದ ಇನ್ನೂ ವಿಚಾರಗಳನ್ನು ಮತ್ತೆ ಮಹಾತ್ಮರು ಬಂದವ್ರು ಹೇಳ್ತಾರೆ. ಆಮೇಲೆ ನಮ್ಮದು ಇವ್ರ ಪರಿಚಯ, ಇವ್ರ ರಗಡ್ ನೋಡಿನ ಕರೆ ಹೌದಲ್ರಿ, ಭಾಳ ಚಂದ ಸುಂದರವಾಗಿ ಮಾತಾಡಿದರು. ಭಾಳ ಸಂತೋಷದ. ಮತ್ತು ಮುಂದಿನ ಸಪ್ತಾಹಕ್ಕಾದ್ರೂ ನೀವು ಬರ್ರಿ. ಬರೋಕ್ಕಿಂತ ಮೊದಲು ಶಾಸ್ತ್ರಿಗಳು ನೀವು ಸ್ವಲ್ಪ ನಮ್ಮ ಮಹಾರಾಜರ ಒಂದು ಚರಿತ್ರೆ ಭಾಳ ಶಿಸ್ತಾಗಿ ಚೆನ್ನಾಗಿ ಅವಲೋಕನ ಮಾಡ್ಕೊಡಿ. ಅದರೊಳಗಿನ ಸೂಕ್ಷ್ಮತೆಯನ್ನು ನಮಗೆಲ್ಲ ನಮ್ಮ ಭಕ್ತ ಮಂಡಳಿಗೆ ಹೇಳ್ರಿ ಅಂತ ಹೇಳ್ಕೊತ ಮುಂದಿನ ಸಪ್ತಾಹಕ್ಕೂ ನಿಮಗೆ ಹೀಗೆ ಆಹ್ವಾನ ಕೊಟ್ಟು ನನ್ನ ಈ ಮಾತಿಗೆ ವಿರಾಮ. आकल्पाई शिवावे तयाकुळा माझी आसकळा हरीच्या दासा कल्पनेचे बाधान हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणे तया असावे कल्याण जामक निदान पांडुरंग.